ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರ್ ಅಥವಾ ಚಿಕನ್ ಸಾಂಬಾರ್ಗೆ ಬಳಸೋವಂಥ ಪುಡಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲೂ ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಪುಡಿ ಮಾಡ್ಕೊಬೇಕಿತ್ತು. ಅದ್ರ ಜೊತೆಗೆ ನಿಮಗೂ ಸಹ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತೀವಿ ಅದನ್ನೆಲ್ಲ ಬಿಸಿಲಲ್ಲಿ ಹಾಕಿ ಒಂದು 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಬೇಕಾಗತ್ತೆ. ನಾನಿಲ್ಲಿ 1 kg ಧನಿಯಾಗೆ, ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ kg ಒಣಮೆಣಸಿನ್ಕಾಯಿ, 1/4 kg ಮಣ್ಕಟ್ಟು ಮೆಣಸಿನ್ಕಾಯಿ, ಅಂದರೆ ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿ ಸಿಗುತ್ತೆ. ಅದನ್ನು ನಮ್ಮ ಕಡೆ ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಹೇಳಿ ಕರೀತಾರೆ. ಸೊ ಇದಿಷ್ಟನ್ನು ಸಹ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ 1 kg ಧನಿಯಾಗೆ. ಜೊತೆಗೆ ಒಂದು ಅರ್ಧ kg ಕಡಲೆಕಾಳನ್ನು ಹಾಕ್ಕೊತೀನಿ. ಒಂದು 50 ಗ್ರಾಮ್ನಷ್ಟು ಅರಿಶಿಣದ ಕೊಂಬನ್ನು ಬಳಸ್ಕೊಬೇಕಾಗತ್ತೆ. ಪುಡಿಗೆ ಬಳಸೋವಂಥ ಇಷ್ಟು ಸಾಮಗ್ರಿಗಳನ್ನ 1-2 ದಿನಗಳ ಕಾಲ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಬೇಕು. ಮೆಣಸಿನ್ಕಾಯಿ, ಧನ್ಯ ಇದೆಲ್ಲ ಚೆನ್ನಾಗಿ ಒಣಗಿದೆ ಅಂತ ಅಂದರೆ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾವು ಒಂದು ವರ್ಷ ಪೂರ್ತಿಯಷ್ಟು ಪುಡಿ ಇಟ್ಟರೂ ಸಹ ಹುಳ ಆಗೋದಿಲ್ಲ, ಯಾವುದೇ ಥರ ಕೆಡೋದಿಲ್ಲ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವ, ನಾನು ಇದನ್ನು 1-2 ದಿನಗಳ ಕಾಲ ಮೆಣಸಿನ್ಕಾಯಿ, ಧನ್ಯ, ಕಡಲೆಕಾಳು, ಅರಿಶಿಣದ ಕೊಂಬು ಅಂದರೆ ಬಳಸೋವಂಥ ಎಲ್ಲ ಪದಾರ್ಥಗಳನ್ನ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಒಣಗಿರೋ ಅಂಥ ಮೆಣಸಿನ್ಕಾಯಿಗಳನ್ನ ಈ ರೀತಿ ಚೀಲಕ್ಕೆ ಹಾಕಿ ಬಡ್ಕೊಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಾವು ಮಿಲ್ಲಿಗೆ ತೊಗೊಂಡೋದ್ರೆ ಅದೇನಾಗುತ್ತೆ, ತುಂಬ ಉದ್ದ ಇರೋ ಮೆಣಸಿನ್ಕಾಯಿ ಎಲ್ಲ ಮಿಲ್ ಮಾಡಿಸುವಾಗ ಅಲ್ಲಲ್ಲೇ ಬಿದ್ದೋಗ್ತಾ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಡ್ಕೊಬೇಕು. ಅಂದರೆ ಒಂದು ಚೀಲಕ್ಕೆ ಹಾಕಿ ನಾವು ಮುದ್ದೆ ಕೋಲ್ ಇದೆಯಲ್ಲ, ಅಂದರೆ ಮುದ್ದೆ ಮಾಡಲಿಕ್ಕೆ ಬಳಸೋವಂಥ ಕೋಲ್ ಏನಿರುತ್ತೆ ಆ ಕೋಲಿನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಬಡ್ಕೊಬೇಕಾಗತ್ತೆ. ನಿಮ್ಗೆ ಯಾರ ಮೇಲಾದರೂ ಕೋಪ ಇದೆ ಅಂತ ಅಂದರೆ ಅದನ್ನು ಈ ರೀತಿ ಚೆನ್ನಾಗಿ ಹೊಡೆದು ತೀರಿಸ್ಕೊಳ್ಳಿ. ಜೊತೆಗೆ ಮೆಣಸಿನ್ಕಾಯಿನೂ ಪುಡಿ ಪುಡಿಯಾಗಿ ನೀಟಾಗಿ ಸಿಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಈ ಕಡೆ ಚೀಲನ ಆ ಕಡೆ ಹಾಕಿ ಒಂದು ಸಲ ಬಡ್ಕೊತಾ ಇದ್ದೀನಿ, ಮತ್ತು ಆ ಕಡೆ ಚೀಲನ ಈ ಕಡೆ ಹಾಕಿ ಈ ಥರ 4 ಸೈಡ್ ಚೀಲಗಳನ್ನ ಅದಲು ಬದಲು ಮಾಡಿ ಮೆಣಸಿನ್ಕಾಯಿನ ಚೆನ್ನಾಗಿ ಬಡ್ಕೊಂಡು ಒಂದು ಅಗಲವಾಗಿರೋ ಅಂಥ ಬೇಷನ್ಗೆ ಹಾಕೊತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಇದನ್ನು 1 ವರ್ಷ ಪೂರ್ತಿ ಇಟ್ಕೊಬೋದು. ಚೆನ್ನಾಗಿ ಮೆಣಸಿನ್ಕಾಯಿ, ಧನ್ಯ ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಅಂದರೆ ಪುಡಿನೂ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅರಿಶಿಣದ ಕೊಂಬು ಏನಿರುತ್ತೆ ಅದನ್ನು ಅಷ್ಟೇ ಅಂಗಡಿನಲ್ಲಿ ತಂದಾಗ ತುಂಬ ಉದ್ದ ಇರುತ್ತೆ ಅಲ್ವಾ, ನಾವು ಹಾಗೆ ಮಿಲ್ಗೆ ಹಾಕಲಿಕ್ಕೆ ಆಗೋದಿಲ್ಲ. ಅದನ್ನು ಸ್ವಲ್ಪ ಚೆನ್ನಾಗಿ ಕಲ್ಲಲ್ಲಿ ಕುಟ್ಟಿ ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಮೆಣಸಿನ್ಕಾಯಿನೂ ಉರಿಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬಿಸಿಲಲ್ಲಿ ಚೆನ್ನಾಗಿ 2 ದಿನ ಒಣಗಿಸಿದ್ದೀನಿ ಅಲ್ವಾ, ತುಂಬ ಚೆನ್ನಾಗಿ ಒಣಗಿರುತ್ತೆ. ಇವಾಗ ಏನು ಬೇಷನ್ಗೆ ಹಾಕಿದ್ದೀನಿ ಅದೇ ಬೇಷನಲ್ಲೇ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚೇಂಜಸ್ಸು ಆಗಿದೆ ಅಲ್ವಾ. ಕಡಲೆಕಾಳು ಸ್ಟಾರ್ಟಿಂಗ್ ಹಾಕಿದಾಗ ಇದು ಹುರಿದಿರೋ ಅಂಥ ಕಾಳು. ಸೊ ಇವಾಗ ಬಿಸಿ ಇರೋವಂಥ ಕಾಳನ್ನು ಮೆಣಸಿನ್ಕಾಯಿ ಮೇಲೆ ಹಾಕಿದಾಗ ಅದು ಇನ್ನೂ ಸ್ವಲ್ಪ ಬೆಚ್ಚಗಾಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ಏನೂ ಉರಿಯೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಉರಿತಾರೆ ಮೆಣಸಿನ್ಕಾಯಿನ, ಆದರೆ ಮನೆ ತುಂಬ ಘಾಟಾಗಿಬಿಡುತ್ತೆ. ಚೆನ್ನಾಗಿ ಮೆಣಸಿನ್ಕಾಯಿ ಒಣಗಿಸಿಲ್ಲ ಅಂದ ಪಕ್ಷದಲ್ಲಿ ನೀವು ಹುರ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಬಿಸಿಲಿದೆ ಅಂತ ಅಂದಾಗ ನೀವು ಮೆಣಸಿನ್ಕಾಯಿ ಒಣಗಿಸ್ಬಿಟ್ರೆ ಉರಿಯೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟು ನಾನಿಲ್ಲಿ ಧನ್ಯಾನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸೊ ಉರಿಯುವಾಗ ತುಂಬಾ ಕೇರ್ಫುಲ್ಲಾಗಿ ಹುರ್ಕೊಬೇಕು. ನಾವೇನಾದರೂ ಉರಿ ಜಾಸ್ತಿ ಕೊಟ್ಟು ತುಂಬ ಜಾಸ್ತಿ ಹುರಿದ್ವಿ, ಅದು ಸೀದೋಯ್ತು ಅಂದರೆ ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಪುಡಿ ಟೇಸ್ಟೂ ಸಹ ಚೆನ್ನಾಗಿರೋದಿಲ್ಲ. ಸೊ ಒಂದು ಹದವಾಗಿ ನೀಟಾಗಿ ಹಾಕೋವಂಥ ಪದಾರ್ಥಗಳನ್ನೆಲ್ಲ ಹುರ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಪದಾರ್ಥ ಕಮ್ಮಿ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನಿಲ್ಲ, ಬರೀ ಧನ್ಯ, ಒಂದು 3 ಮೆಣಸಿನ್ಕಾಯಿ, ಅರಿಶಿಣದ ಕೊಂಬು, ಕಡಲೆಕಾಳು. ಸೊ ಇದಿಷ್ಟನ್ನು ನೀಟಾಗಿ ಒಣಗಿಸಿ ಸ್ವಲ್ಪ 1-2 ಪದಾರ್ಥಗಳನ್ನ ಹುರ್ಕೊಂಡು ಈ ರೀತಿ ಬೇಷನ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಇದು ಬಿಸಿ ತಣ್ಣಗಾಗಬೇಕು. ತುಂಬ ಬಿಸಿ ಇರುವಾಗಲೇ ಮಿಲ್ಲಿಗೆ ತೊಗೊಂಡು ಹೋಗಬಾರ್ದು. ಯಾಕೆ ಅಂತ ಅಂದರೆ ಬಿಸಿ ಇರುತ್ತಲ್ವಾ, ಅದು ಪುಡಿ ಎಲ್ಲ ಮಿಲ್ಲಿಗೆ ಮಿಷಿನಲ್ಲಿ ಅಂಟ್ಕೊಂಡ್ಬಿಡುತ್ತೆ, ತುಂಬ ಪುಡಿ ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ಮಿಲ್ಲಿಗೆ ತೊಗೊಂಡು ಹೋಗಬೇಕು. ಅದಕ್ಕೂ ಮುಂಚೆ ಮೆಣಸಿನ್ಕಾಯಿ ಎಲ್ಲ ತಳದಲ್ಲಿ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋವಂಥ ಧನ್ಯ ಜೊತೆಗೆ ಕಡಲೆಕಾಳು ಜೊತೆಗೆ ಮೆಣಸಿನ್ಕಾಯು ಸಹ ಸ್ವಲ್ಪ ಬೆಚ್ಚಗಾಗುತ್ತೆ. ಇನ್ನು ಇದನ್ನು ಮಿಲ್ಲಿಗೆ ತೊಗೊಂಡೋಗೋಕ್ಕೂ ಮುಂಚೆ ಒಂದು ಬೌಲ್ಗೆ ನಾನಿಲ್ಲಿ 1-2 ಲೋಟದಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಪುಡಿ ಎಲ್ಲ ಬೀಸಿಸಾದ್ಮೇಲೆ ಲಾಸ್ಟಲ್ಲೂ ಸ್ವಲ್ಪ ಮಿಷಿನಲ್ಲಿ ಪುಡಿ ಉಳ್ಕೊಂಡಿರುತ್ತೆ, ಹಾಗಾಗಿ ನಾವು ಅದು ಅಕ್ಕಿ ಹಾಕೋದ್ರಿಂದ ಅಂಟ್ಕೊಂಡಿರೋಂಥ ಪುಡಿ ಎಲ್ಲ ಅಕ್ಕಿ ಜೊತೆ ಬರುತ್ತೆ. ನಮ್ಗೆ ಅದು ಪುಡಿ ಒಂದು 4 ಟೈಮು ಮಟನ್ ಸಾಂಬಾರು ಮಾಡೋಷ್ಟು ಪುಡಿ ನಮಗೆ ಸಿಗುತ್ತೆ. ಸೊ ವೇಸ್ಟ್ ಆಗಬಾರ್ದಲ್ವ, ಹಾಗಾಗಿ ಪುಡಿ ಮಾಡಿಸುವಾಗೆಲ್ಲ ನಾವು ಈ ರೀತಿ ಅಕ್ಕಿ ಅಥವಾ ತೊಗರಿಬೇಳೆನ ಹಾಕಿ ಲಾಸ್ಟಲ್ಲಿ ತೊಗೊಂಬರೋ
ಅಂಥದ್ದು. ಇನ್ನು ಮಿಲ್ ಮಾಡಿಸಿ ತಂದಮೇಲೆ ಪುಡಿ ತುಂಬಾ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಆರಾಕಬೇಕು. ಸೊ ಪುಡಿ ತಣ್ಣಗಾದ್ಮೇಲೆ ನಾವು ಇದನ್ನು ಜಲ್ಡಿ ಇಟ್ಕೊಬೇಕಾಗುತ್ತೆ. ನಾವು ಈ ರೀತಿ ಆರಾಕಲಿಲ್ಲ ಅಂತ ಅಂದರೆ ಪುಡಿ ಕಲರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಪುಡಿನ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು. ಪುಡಿ ಪೂರ್ತಿ ತಣ್ಣಗಾಗಿದೆ ಅಂದಮೇಲೆ ನೋಡಿ ಈ ರೀತಿ ಜಲ್ಡಿ ಇಟ್ಕೊಬೇಕು. ಜಲ್ಡಿ ಹಿಡ್ದಾದ್ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಟೈಟಾಗಿ ಹಮ್ಕಿ ಪುಡಿನ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಬೇಕಾಗುತ್ತೆ. ತುಂಬ ಫ್ರೀಯಾಗಿ ಪುಡಿನ ಹಾಕ್ಕೊಬಾರ್ದು. ಯಾಕೆ ಅಂತ ಅಂದರೆ ಗಾಳಿ ಆಡಿದ್ರೆ ಅದರ ಫ್ಲೇವರು ಹೊಟ್ಟೋಗ್ಬಿಡುತ್ತೆ, ಟೇಸ್ಟು ಸಹ ಕಮ್ಮಿ ಆಗುತ್ತೆ. ಹಾಗಾಗಿನೇ ನೀವು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಕರಿಬೇವನ್ನು ಬಿಸಿಲಲ್ಲಿ ಒಣಗಿಸಿದ್ದೆ. ಒಣಗಿಸಿರೋ ಅಂಥ ಕರಿಬೇವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಈ ರೀತಿ ಪುಡಿ ಮೇಲೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಪುಡಿ ಹಾಳಾಗೋದಿಲ್ಲ ಈ ರೀತಿ ಹಾಕೋದ್ರಿಂದ. ಈಗ ಇದನ್ನು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರು ಪುಡಿನ ಮಾಡೋದು ಅಂತ. ಸೊ ನಮ್ಮ ಮನೆಗಳಲ್ಲಿ ನಾವು ಈ ರೀತಿ ಮಾಡ್ತೀವಿ. ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಯಾರಿಗಾದರೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.